ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಕುಲಕೋಟಿ 7 ಕೋಟಿ ಕನ್ನಡಿಗರು, ನನ್ನ ಎಲ್ಲ ಹೋರಾಟಗಾರರು, ರೈತಾಪಿ ಬಂಧುಗಳು, ಕಾರ್ಮಿಕರು, ವಿದ್ಯಾರ್ಥಿಗಳು, ಉದ್ಯಮಿಗಳು ಎಲ್ಲರೂ ಸಹ ಆಚರಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ತೇನೆ. ಬಂಧುಗಳೇ, ಪ್ರತಿ ವರ್ಷದಂತೆ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಸಡಗರದಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಸಹ ಆಚರಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಮತ್ತೊಂದು ವಿಚಾರ, ಪ್ರತಿ ವರ್ಷ ಎಲ್ಲ ನಮ್ಮ ರಾಜಕಾರಣಿಗಳಿಗೂ ಮನವಿ ಮಾಡ್ತೇವೆ, ನೀವು ಸರ್ಕಾರದಿಂದ ಒಂದು ಆದೇಶವನ್ನು ಮಾಡಿ ಅನೇಕ ಖಾಸಗಿ ಶಾಲೆಗಳು, ಖಾಸಗಿ ಕಂಪನಿಗಳು, ಉದ್ಯಮಿಗಳು, ಒಂದಷ್ಟು ಹೊರ ರಾಜ್ಯದಿಂದ ಬಂದಂತಹ ಅನ್ಯ ಭಾಷಿಕರು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡದೆ ಉಡಾಪೆಯನ್ನು ಮಾಡ್ತಾರೆ. ಹಾಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ, ಈ ಸರ್ಕಾರ ಆದೇಶ ಹೊರಡಿಸಬೇಕು. ಹೋದ ವರ್ಷ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಮಾತಿಗೆ, ಆದರೆ ಕಟ್ಟುನಿಟ್ಟಾಗಿ ಆಚರಣೆ ಮಾಡುವಂತಹ ಒಂದು ಸರ್ಕಾರ ಆದೇಶವನ್ನು ಹೊರಡಿಸಲಿಲ್ಲ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳಿಗೂ ಹೇಳ್ತಾ ಇದ್ದೇನೆ, ಇಡೀ ರಾಜ್ಯದ ಜನ ಎಲ್ಲರೂ ಸಹ ಒಗ್ಗೂಡಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಇತಿಹಾಸವನ್ನು, ನಮ್ಮ ಕನ್ನಡವನ್ನು ಉಳಿಸ್ಲಿಕ್ಕೆ ಏನೇನು ಕಷ್ಟಪಟ್ಟಿದ್ದಾರೆ, ನೀವು ಕನ್ನಡ ರಾಜ್ಯೋತ್ಸವ ಅಂದರೆ ಏನು, ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡ್ತಾ ಇದ್ದಾರೆ, ಕನ್ನಡ ಅಂದರೆ ಏನು, ಕನ್ನಡ ಭಾಷೆಯ ಇತಿಹಾಸ ಏನಿದೆ, ಕನ್ನಡ ಭಾಷೆ ಹುಟ್ಟಿ ಎಷ್ಟು ವರ್ಷ ಆಗಿದೆ, ಈ ಎಲ್ಲವನ್ನು ನಮ್ಮ ಶಾಲೆಗಳಲ್ಲಿ ಕಡ್ಡಾಯವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಈ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೇನೆ. ಆ ಶಾಲೆಯಲ್ಲಿ ಯಾವ ಖಾಸಗಿ ಕಂಪ್ನಿಗಳಲ್ಲಿ ನೀವು ಕನ್ನಡ ರಾಜ್ಯೋತ್ಸವ ಮಾಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಸಹ ಈ ಮೂಲಕ ಹೇಳ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನಮ್ಮ ಕನ್ನಡ ಗಲ್ಲಿ ಗಲ್ಲಿಗೆ, ನಿಮ್ಮ ಮನೆ